ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ನಾನೊಂದು ಮ್ಯಾಂಗ್ಳೂರಿನ ಸ್ಟೈಲ್ ಪುನಃ ನಾನ್ ವೆಜ್ ಸೀ ಫುಡ್ ಕುಕ್ಕಿಂಗ್ ಮಾಡ್ತಾಯಿದ್ದೇನೆ. ತುಂಬ ಡಿಶಸ್ ನಾನು ಹೇಳಿದ್ದೇನೆ, ಇದು ಹಾಗೆ ಸಿಮಿಲರ್, ಎಲ್ಲ ಟೇಸ್ಟ್ ತುಂಬ ಒಳ್ಳೆ ಇರ್ತದೆ. ಕಾಂಬಿನೇಷನ್ ವೈಸ್ ಚೇಂಜ್ ಇರ್ತದೆ ಅಷ್ಟೇ. ಫಸ್ಟ್ ನಾನು ಡ್ರಮ್ ಸ್ಟಿಕ್ಕನ್ನು ಒಗ್ಗರಣೆ ಇಟ್ಟು ಬೇಯಲಿಕ್ಕೆ ಇಡ್ತಾಯಿದ್ದೇನೆ. ಡ್ರಮ್ ಸ್ಟಿಕ್ ಮತ್ತು ಬ್ರಿಂಜಾಲ್ ಒಟ್ಟಿಗೆ ಹಾಕಿ ಮಾಡ್ತಾಯಿದ್ದೇನೆ. ಅದು ಬದನೆ ತುಂಬ ಬೇಗ ಬೇಯ್ತದೆ, ಡ್ರಮ್ ಸ್ಟಿಕ್ ಸ್ವಲ್ಪ ಲೇಟ್ ಬೇಯೋದು. ಅದಕ್ಕೆ ಫಸ್ಟ್ ಡ್ರಮ್ ಸ್ಟಿಕ್ಕನ್ನು ನಾನು ಬೇಯಲಿಕ್ಕೆ ಇಡ್ತಾಯಿದ್ದೇನೆ. ಇಂಗ್ರೀಡಿಯೆಂಟ್ಸ್ ಫಸ್ಟ್ ನಾನು ಹಾಕಿದ್ದೇನೆ. ಸೊ ಅದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕಿ ಮಸ್ಟರ್ಡ್ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಇಡ್ತಾಯಿದ್ದೇನೆ. ಯೂಶ್ವಲಿ ಮೀನಿದು ಪದಾರ್ಥಕ್ಕೆ ಒಗ್ಗರಣೆ ಇಡೋದಿಲ್ಲ, ಪುಳಿ ಮುಂಚಿ ಅಂತೆಲ್ಲ ಬಂದರೆ ಮಾತ್ರ ಇಡೋದು. ಇದಕ್ಕೆ ನಾವು ಒಗ್ಗರಣೆ ಇಡ್ತೇವೆ. ಇದರಲ್ಲಿ ವೆಜಿಟೇಬಲ್ಸ್ ಉಂಟು, ಒಳ್ಳೆ ಆಗ್ತದೆ ಟೇಸ್ಟ್ ಮತ್ತು ಅರೋಮಾ. ಸೊ ಈಗ ನಾನು ನುಗ್ಗೆಯನ್ನು ಬೇಯಲಿಕ್ಕೆ ಇಡ್ತಾಯಿದ್ದೇನೆ. ಡ್ರಮ್ ಸ್ಟಿಕ್ ಸ್ವಲ್ಪ ಹೊತ್ತು ಬೇಯಲಿ. ಇದು ಬೆಂದು ಓಪನ್ ಆಗೋದೇನು ಬೇಡ. ಇದನ್ನು ನಿಮಗೆ ಬೇಕಿದ್ರೆ ನೀವು ಕ್ಲೋಸ್ ಮಾಡಿ ಸಹ ಇಡಬಹುದು. ನಾನು ಓಪನ್ ಇಟ್ಟಿದ್ದೇನೆ. ಓಕೆ, ಇಲ್ಲಿ ಮ್ಯಾಂಗ್ಳೂರಲ್ಲಿ ಖಾಲಿ ಮೀನು ಸಾರು ಮಾತ್ರ ಅಲ್ಲ, ಈ ಪ್ರಾನ್ಸ್ ಕ್ರ್ಯಾಬನ್ನು ಬೇರೆ ಐಟಮ್ಗೆ ಮಿಕ್ಸ್ ಮಾಡಿ ಮಾಡ್ತೇವೆ. ಅಂದರೆ ಒಂದು ಕಂಬೈಂಡ್ ಆಗಲಿ ಕಾಂಬಿನೇಷನ್ ಫುಡ್ ಅಂತ ಹೇಳಬಹುದು. ಅದು ತುಂಬ ಟೇಸ್ಟ್ ಕೊಡ್ತದೆ. ಅಂದರೆ ಈಗ ನಾವು ಯೂಶ್ವಲಿ ಅದಕ್ಕೆ ಅಂತ ಹಾಕಿದ್ವಿ ಹಾಗೆ ಹೇಳ್ತೇವೆ. ಸೊ ಕಾಂಬಿನೇಷನ್ ತುಂಬ ಟೇಸ್ಟ್ ವೈಸ್ ಸಹ ಅದು ಒಳ್ಳೆ ಇರ್ತದೆ. ಹಾಗೆ ಕಾಂಬಿನೇಷನ್ ಫುಡ್ ಮಾಡಿದರೆ ಓಕೆ. ಈಗ ಅದು ಬೆಂದಿದೆ. ಅದು ಬೆಂದ ನಂತರ ನಾನು ಕಂಟಿನ್ಯೂಷನ್ ಕೊಡ್ತಾಯಿದ್ದೇನೆ. ಅದಕ್ಕೆ ಬದನೆಯನ್ನು ಹಾಕ್ತಾಯಿದ್ದೇನೆ. ಬದನೆ ಚಿಕ್ಕ ಚಿಕ್ಕ ಕಟ್ ಮಾಡೋದು ಬೇಡ, ತುಂಬ ಬೇಗ ಬೇಯ್ದು ಫುಲ್ ಮಿಕ್ಸ್ ಆಗ್ತದೆ. ಸೊ ಸ್ವಲ್ಪ ಬದನೆಯನ್ನು ನಾನು ದೊಡ್ಡ ಬೇಯಿಸಿದ್ದೇನೆ. ಇದಕ್ಕೆ ಬೇಕಿದ್ರೆ ನೀವು ಟೊಮೆಟೊ ಸಹ ಆ್ಯಡ್ ಮಾಡಬಹುದು. ಪ್ರಾನ್ಸಿಗೆ ಅದರದೇ ಆದ ಒಂದು ಒಳ್ಳೆ ಟೇಸ್ಟ್ ಉಂಟು. ಸೊ ಆ ಟೇಸ್ಟ್ ಅದರೊಟ್ಟಿಗೆ ಈ ತರಕಾರಿ ಎಲ್ಲ ಸೇರುವಾಗ, ತರಕಾರಿ ತಿನ್ನದವರು ಸಹ ತಿಂತಾರೆ. ಸೊ ಇದು ನಮ್ಮದು ಅಜೆಂಡಾ, ತರಕಾರಿ ತಿನ್ನದವರು ತಿನ್ನಬೇಕಂತ. ಆ್ಯಕ್ಚುಲಿ ಹೆಲ್ತಿಗೆ ತುಂಬ ಬೆನಿಫಿಟ್ ಉಂಟು ಡ್ರಮ್ ಸ್ಟಿಕ್ಕಲ್ಲಿ. ಓಕೆ, ಈಗ ನಾನು ಗ್ರೈಂಡ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೇನೆ. ಆ್ಯಸ್ ಯೂಶ್ವಲ್ ಸೇಮ್. ಅದಕ್ಕೆ ಕೊರಿಯಾಂಡರ್ 1-2 ಸ್ಪೂನು, 1 ಸ್ಪೂನು ಜೀರಾ, ಸ್ವಲ್ಪ ಮಸ್ಟರ್ಡು, ಸ್ವಲ್ಪ ಮೆಂತೆ, ಇದೆಲ್ಲ ಹಾಕಿ ಚೆನ್ನಾಗಿ ಹುರಿಬೇಕು. ನಿಮಗೆ ಬೇಕಿದ್ರೆ ನೀವು ಡ್ರೈ ರೋಸ್ಟ್ ಸಹ ಮಾಡಬಹುದು. ನಾನು ಆಯಿಲ್ ಹಾಕ್ತೇನೆ ಮ್ಯಾಕ್ಸಿಮಮ್. ಅದೆಲ್ಲ ರೋಸ್ಟ್ ಮಾಡುವಾಗ ತುಂಬ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ. ಸೊ ಇದು ರೋಸ್ಟ್ ಆಗಲಿ, ತುಂಬ ಕಪ್ಪಾಗೋದು ಬೇಡ, ಹಸಿ ವಾಸನೆ ಹೋಗುವಷ್ಟು ರೋಸ್ಟ್ ಆದರೆ ಸಾಕು. ಇದು ತುಂಬ ಚೆಂದ ಆಗ್ತದೆ. ನೀವು ಟ್ರೈ ಮಾಡಿ. ಎಷ್ಟು ಒಳ್ಳೆ ಒಂದು ಕರಿ ಅಂತ ಹೇಳಿದರೆ ತುಂಬ ಇಷ್ಟ ನನಗೆ, ಅಷ್ಟು ಒಳ್ಳೆ ಆಗ್ತದೆ. ಖಾಲಿ ಕರಿಯಲ್ಲೇ ಊಟ ಮಾಡಬಹುದು. ಅದು ತೆಗೆದಿದ್ದೇನೆ. ಅದು ತೆಗೆದ ನಂತರ ಬೆಳ್ಳುಳ್ಳಿ, ಒಂದು ಚಿಕ್ಕ ಆನಿಯನ್ನು, ಸ್ವಲ್ಪ ಟೊಮ್ಯಾಟೊ. ಈ ಉಳಿದ ಟೊಮ್ಯಾಟೊ ಬೇಕಿದ್ದರೆ ಬದನೆ ಮತ್ತು ಡ್ರಮ್ ಸ್ಟಿಕ್ ಬೇಯುವಾಗ ಸಹ ಹಾಕ್ಬೋದು ನುಗ್ಗೆ. ಸೊ ಇದಿಷ್ಟು ಹಾಕಿದ್ದೇನೆ. ಇದಕ್ಕೆ ಕರಿ ಲೀಫು, ಕೊರಿಯಾಂಡರ್ ಸಹ ಹಾಕಬೇಕು. ಬೇಕಿದ್ದರೆ ಜಿಂಜರ್ ಸಹ 1 ಪೀಸ್ ನಾವು ಆ್ಯಡ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ತದೆ, ಹೆಲ್ತ್ ಬೆನಿಫಿಟ್ಸ್ ಸಹ ಉಂಟು. ಸೊ ಅಡುಗೆ ಮನೆಯಲ್ಲಿರುವ ಎಲ್ಲ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಜೀರ್ಣಕ್ರಿಯೆ ತುಂಬ ಒಳ್ಳೆ ಆಗ್ತದೆ. ನ್ಯಾಚುರಲ್ ಪಿಜ್ಜಾ, ಬರ್ಗರು ಇದೆಲ್ಲಕ್ಕೆ ಕಂಪೇರ್ ಮಾಡಿದರೆ ನಾವು ಮನೆಯಲ್ಲಿ ಎಂತ ಮಾಡಿ ತಿಂತೇವೆ ಅದರಷ್ಟು ಕ್ಲೀನ್ ನೀಟ್ ಐಟಮ್ ಯಾವುದೂ ಇಲ್ಲ. ಇಲ್ಲಿ ಸ್ಪೆಷಲ್ ಮ್ಯಾಂಗ್ಳೂರಲ್ಲಿ ನಾನ್ ವೆಜ್ಜಿಗೆ, ಸೀ ಫುಡ್ಗೆ ತುಂಬ ನಾವು ಪ್ರಾಮುಖ್ಯತೆ ಕೊಡ್ತೇವೆ. ಮಂತ್ಲಿ ವೀಕ್ಲಿ ಒಂದು 2-3 ದಿವಸ ಆದರೆ ಸಹ ಸೀ ಫುಡ್ ಇದ್ದೇ ಇರ್ತದೆ, ಮೀನು ಪದಾರ್ಥ. ನಾವು ಮೀನು ಪ್ರಿಯರಾದದ್ದರಿಂದ ಹೀಗೆ ಆದರೆ ಸಹ ವೆಜ್ಜಿಗೆ ಹೋಗಲಿ ಹೊಟ್ಟೆಗೆ ಅಂತ ನಾವು ಇದನ್ನು ಹಾಕ್ತೇವೆ. ಬಟ್ ತುಂಬ ಟೇಸ್ಟ್ ವೈಸ್ ಇದು ತುಂಬ ಒಳ್ಳೆ ಆಗ್ತದೆ. ಹೋಟೆಲಲ್ಲೆಲ್ಲ ಇಂಥ ಸಾರು ಸಿಗೋದಿಲ್ಲ, ಮೀನು ಸಾರು ಮಾತ್ರ ಸಿಗೋದು. ಇದು ನಾವು ಮನೆಯಲ್ಲಿ ಮಾಡಬೇಕು. ಇದೆಲ್ಲ ಮಸಾಲ ಒಟ್ಟಿಗೆ ಸೇರುವಾಗ ಅದರದ್ದೊಂದು ರುಚಿಯೇ ಬೇರೆ. ಇಷ್ಟು ಟ್ಯಾಮ್ರಿಂಡ್ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಿದ್ದೇನೆ, ಸ್ವಲ್ಪ ಸಾಕು. ಟೊಮ್ಯಾಟೊ ಆಲ್ರೆಡಿ ಹಾಕಿದ್ರಿಂದ ಸ್ವಲ್ಪ ಟರ್ಮರಿಕ್ ಪೌಡ್ರು ಸಹ ಹೆಲ್ತಿಗೆ ತುಂಬ ಬೆನಿಫಿಟ್ ಉಂಟು. ಮುಂಚಿನ ಕಾಲದವರು ಅಡುಗೆ ಮಾಡುವಾಗ ತುಂಬ ಥಿಂಕ್ ಮಾಡಿ ಅಡುಗೆ ಮಾಡಿದ್ದಾರೆ. ಎಂತ ಸಹ ಇರಲಿ, ಎಂತ ಒಳ್ಳೆಯದು ನಮ್ಮ ಬಾಡಿಗೆ ಅದೇ ಹಾಕ್ತಾಯಿದ್ರು ಎಲ್ಲ. ಸೊ ಈಗ ಅದು ಬೆಂದಿದೆ. ಅದಕ್ಕೆ ನಾನು ಉಪ್ಪು ಹಾಕಿ ಇಡಬೇಕು. ಯಾಕೆಂತ ಹೇಳಿದರೆ ಮತ್ತು ಉಪ್ಪು ಕರಿಯಲ್ಲಿ ಮಾತ್ರ ಇದ್ದು ವೆಜಿಟೇಬಲ್ಸಲ್ಲಿ ಇಲ್ಲದಿದ್ದರೆ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಸೊ ಅದು ಉಪ್ಪು ಎಳೆಬೇಕು. ಬದನೆ ಮತ್ತು ನುಗ್ಗೆ, ನೆಕ್ಸ್ಟ್ ಮೆಣಸನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಕು.
ಈ ಈ ಪದಾರ್ಥದ ಕಲ್ಲರ್ ಸ್ವಲ್ಪ ಯೆಲ್ಲೋಯಿಶ್ ಬರಬೇಕು, ರೆಡ್ಡಿಶ್ ಬರಬಾರ್ದು. ಇದು ಯಾವಾಗ ಸಹ ನೆನಪು, ಮೀನಲ್ಲಿ ಕೆಲವು ಮೀನಿಗೆ ಮಾತ್ರ ರೆಡ್ ಡಾರ್ಕ್ ಕೆಂಪು ಕಲರ್ ಆಗಲಿಕ್ಕೆ, ಮತ್ತೆಲ್ಲ ಮ್ಯಾಕ್ಸಿಮಮ್ ಸಪ್ಪೆ ಇರುವ ಮೀನಿಗೆ ಈ ಕಲರೇ ಬರಬೇಕು. ಅದು ಟೇಸ್ಟ್ ವೈಸ್ ಸಹ ಹಾಗೆ, ಆ ಮಸಾಲೆ ಆ ಮೀನಿಗೆ ಪದಾರ್ಥಕ್ಕೆ ಹೋಗಬೇಕು, ಹಾಗಿರಬೇಕು. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಿ, ತುಂಬ ರೋಸ್ಟ್ ಏನು ಬೇಡ. ಓಕೆ, ಈಗ ನಾನು ಈ ಬೆಂದ ಬದನೆ ಮತ್ತು ನುಗ್ಗೆಗೆ ಪ್ರಾನ್ಸ್ ಆ್ಯಡ್ ಮಾಡ್ತಾ ಇದ್ದೇನೆ. ಎಟ್ಟಿ, ಚಿಕ್ಕ ಎಟ್ಟಿ ತುಂಬ ರುಚಿ ಆಗ್ತದೆ, ದೊಡ್ಡ ಎಟ್ಟಿ ಸಹ ನೀವು ಹಾಕ್ಬೋದು ಪೀಸ್ ಮಾಡಿ. ಮತ್ತು ನಾವು ಎಟ್ಟಿದ್ದು ಸಿಪ್ಪೆ ತೆಗೆಯೋದಿಲ್ಲ, ಎಲ್ಲ ರುಚಿ ಇರುವುದು ಅದರಲ್ಲಿ. ಕುಲ್ಪೆನ ಅಂತ ಹೇಳ್ತಾರೆ ತುಳುವಲ್ಲಿ, ತುಂಬ ಒಳ್ಳೆ ಆಗ್ತದೆ. ಕೆಲವರು ತೆಗೆದು ಮಾಡ್ತಾರೆ, ಕಷ್ಟ ಆಗ್ತದೆ ತಿನ್ನಲಿಕ್ಕೆ ಅಂತ. ಆ್ಯಕ್ಚುಲಿ ಅದರದ್ದು ಅದರಲ್ಲೇ ರುಚಿ ಬಿಡೋದು, ತುಂಬ ಟೇಸ್ಟ್ ಇರ್ತದೆ. ನಾನು ಹಾಕ್ತೇನೆ ಇದನ್ನು, ಯೂಶ್ವಲಿ ಫ್ರೈ ಮಾಡುವಾಗ ಸಹ ಹಾಕ್ತೇನೆ. ಎಟ್ಟಿ ಫ್ರೈ ಮಾಡಿ ಸಹ ಇನ್ನೊಂದು ಸರ್ತಿ ನಾನು ತೋರಿಸ್ತೇನೆ. ಓಕೆ, ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಇದನ್ನು ಮುಚ್ಚಿಡುವ. ಅಷ್ಟೊತ್ತಿಗೆ ನಾವು ಗ್ರೈಂಡ್ ಮಾಡಲಿಕ್ಕೆ ಇಷ್ಟು ಮಸಾಲೆಗೆ ನಾನೊಂದು 4 ಹಿಡಿಯಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೇನೆ. ನಾವು ತೆಂಗಿನ ತುರಿಯನ್ನು ಗ್ರೇಟ್ ಮಾಡಿ ಇಡ್ತೇವೆ, ಈಸಿ ಆಗ್ತದೆ ಮಕ್ಕಳಿರುವಾಗ, ಕೆಲಸಕ್ಕೆ ಹೋಗುವಾಗ ಎಲ್ಲ ಆಗಾಗಲೇ ಗ್ರೇಟ್ ಮಾಡಿ, ತುಂಬ ಕಷ್ಟ ಆಗ್ತದೆ ಮಾಡಲಿಕ್ಕೆ. ಸೊ ಇದು ತುಂಬ ಈಸಿ ಪ್ರೊಸೆಸ್, ಎಷ್ಟಾಗ್ತದೆ ಅಷ್ಟು ಮನೆಯಲ್ಲಿ ಈಸಿ ವೇ ಹುಡುಕಬೇಕು. ಅದಕ್ಕೆ ಒಂದು 1/2 ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಸೊ ಆ ಮಸಾಲೆಯನ್ನು ಇದು ಕುದಿ ಬರುವಾಗ ಹಾಕಿಬಿಡೋದು ಅಷ್ಟೇ. ಉಪ್ಪೆಲ್ಲ ಕರೆಕ್ಟ್ ಪರ್ಫೆಕ್ಟ್ ಆಗಿದೆ, ಉಪ್ಪೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ನೋಡಿ ಹಾಕಿ. ಇದು ಪರ್ಫೆಕ್ಟ್ ಆಗಿದೆ, ಬೆಂದಿದೆ. ಇದು ಚಂದ ಕುದಿ ಬರಬೇಕು. ಚಂದ ಕುದಿ ಬಂದ ನಂತರ ಇದನ್ನು ಆಫ್ ಮಾಡಿಬಿಟ್ರೆ ಇದು ಸರ್ವ್ ಮಾಡಲಿಕ್ಕೆ ರೆಡಿ. ನೀವು ಸಹ ಟ್ರೈ ಮಾಡಿ, ತುಂಬ ಒಳ್ಳೆ ಆಗ್ತದೆ. ಮ್ಯಾಂಗ್ಳೂರಲ್ಲಿ ಮ್ಯಾಕ್ಸಿಮಮ್ ಮನೆಯಲ್ಲಿ ಖಾಲಿ ನುಗ್ಗೆ ಮತ್ತು ಎಟ್ಟಿ ಪ್ರಾನ್ಸ್ ಮಾತ್ರ ಮಾಡ್ತಾರೆ. ನಾನು ಇದಕ್ಕೆ ಬ್ರಿಂಜಾಲ್ ಸಹ ಹಾಕಿದ್ದೇನೆ, ಇದು ಸಹ ಒಳ್ಳೆ ಆಗ್ತದೆ. ಸೊ ಐ ಹೋಪ್ ನೀವು ಟ್ರೈ ಮಾಡ್ತೀರಿ ಅಂತ. ಟ್ರೈ ಮಾಡಿದ ನಂತರ ನನಗೆ ಕಮೆಂಟ್ ಮಾಡಿ. ತುಂಬ ಈಸಿ, ತುಂಬ ಹೆಲ್ದಿ, ತುಂಬ ಟೇಸ್ಟಿಯಾಗಿರ್ತದೆ. ಇದು ಒಂದು ಚೆಂದ ಕುದಿ ಬಂದ ನಂತರ ಇದು ಸರ್ವ್ ಮಾಡಲಿಕ್ಕೆ ಸಿದ್ಧ. ಇದನ್ನು ನೀವು ರೈಸಿನೊಟ್ಟಿಗೆ ತಿನ್ನಬಹುದು, ಚಪಾತಿ ಒಟ್ಟಿಗೆ ತಿನ್ನಬಹುದು, ಕೋರಿ ರೊಟ್ಟಿಗೆ ಹಾಕಿ ಸಹ ತಿನ್ಬೋದು. ಕೋಳಿದ್ದು ಸಾರಿನಷ್ಟೇ ಟೇಸ್ಟ್ ಬರ್ತದೆ, ಟ್ರಸ್ಟ್ ಮೀ, ತುಂಬ ಒಳ್ಳೆ ಆಗ್ತದೆ. ಆ್ಯಂಡ್ ಜಾಸ್ತಿ ಇದನ್ನು ಇನ್ನು ಕುದಿಸಲಿಕ್ಕೆ ಹೋಗೋದು ಬೇಡ. ಇದು ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಊಟಕ್ಕೆ ಒಂದು ಪದಾರ್ಥ ಇದ್ದರೆ ಒಂದು ಊಟ ಒಳ್ಳೆ ಹೋಗ್ತದೆ. ಸೊ ಐ ಹೋಪ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಲೈಕ್, ನಿಮ್ಮ ಶೇರ್, ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ.